ಮುನಿರತ್ನ ಆಡಿಯೋ ಪ್ರಕರಣ ಎಲ್ಲಿಂದ ಎಲ್ಲಿ ತನಕ ಬಂದಿದೆ, ಅದಕ್ಕೆ ಮುನಿರತ್ನ ಪಾಳಯದಿಂದ ಬಂದಿರುವ ಕೌಂಟರ್ ಏನು ಅನ್ನೋದೆಲ್ಲವನ್ನು ನಿಮಗೆ ವಿವರಿಸಿದ್ದೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಪ್ರಶಾಂತ್, ಒಂದು ರೀತಿ ಕಾಂಗ್ರೆಸ್ ಬ್ಯಾಕ್ ಫುಟ್ನಲ್ಲಿತ್ತು, ಮುನಿರತ್ನ ಪ್ರಕರಣ ಅಸ್ತ್ರ ಸಿಕ್ಕಂಗೆ ಸಿಕ್ಕಿಬಿಟ್ಟಿದೆ. ಅದೇ ನಿಶ್ಚಿತವಾಗಿ ಯಾವಾಗ ಮೂಡಾ ಹಗರಣ ಪಾದಯಾತ್ರೆಗಳು ನಡೆದವು, ಮಾಧ್ಯಮಗಳು ಕೂಡ ಮೂಡಾ ಹಗರಣದ ಬಗ್ಗೆ ಚರ್ಚೆಗಳು ಆರಂಭ ಆದವು. ಕಾಂಗ್ರೆಸ್ ಕೂಡ ವಿಪಕ್ಷಗಳ ಪಾಳಯದಿಂದ ಏನಾದರೂ ವಲ್ನರೇಬಲ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಇದೆನಾ ಅಂತಕ್ಕಂಥದ್ದು ಹುಡುಕ್ತಾ ಇತ್ತು. ಕಾಂಗ್ರೆಸ್ಗೆ ನಿಶ್ಚಿತವಾಗಿ ಮುನಿರತ್ನ ಅವರ ಮಾತುಗಳು ಆಡಿದ್ದಾರಲ್ಲಾಗಿರ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋ ಒಂದು ರೀತಿ ಬಿ ಜೆ ಪಿಯ ವಿರುದ್ಧ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸ್ತಾ ಇದೆ. ಕಾಂಗ್ರೆಸ್ ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರೂ ಕೂಡ ಒಂದು ವೇಳೆ FSLನಲ್ಲಿ ಮುನಿರತ್ನ ಅವರೇ ಈ ಮಾತುಗಳನ್ನು ಆಡಿದ್ದಾರೆ ಅಂತಂತ ಹೇಳಿದರೆ ಅದು ನಿಶ್ಚಿತವಾಗಿ ಸೆಲ್ಫ್ ಗೋಲ್ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಪಬ್ಲಿಕ್ ಲೈಫ್ನಲ್ಲಿರ್ತಕ್ಕಂಥವ್ರು ಎರಡು ಅಂಶಗಳು ಈ ಆಡಿಯೋ ವಿಡಿಯೋದಿಂದ ಸ್ಪಷ್ಟವಾಗ್ತಾ ಇವೆ. ಅಜಿತ್, ಕಾಂಗ್ರೆಸ್ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ? ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ನೀವು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರು ಅಟ್ಯಾಕ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳೋದು ಸೂಕ್ತ ಅಲ್ಲ. ನಾವು ಮೊನ್ನೆ ಏನು ಹೇಳಿದ್ವಿ, ಕ್ಯಾಬಿನೆಟ್ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರ್ದು ಅಂತ ಹೊರತುಪಡಿಸಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇನ್ನೊಬ್ಬರದ್ದು ಯಾರದ್ದು ಹುಳುಕಿದೆ, CD ಇದೆ, ವಿಡಿಯೋ ಇದೆ ಅಂತಕ್ಕಂಥದ್ರೆ ಅದನ್ನು ಪಬ್ಲಿಕ್ ಡೊಮೇನ್ನಲ್ಲಿ ತರ್ತಕ್ಕಂಥದ್ದು ಅನಿವಾರ್ಯ ಮತ್ತು ಸೂಕ್ತ ಕೂಡ ಹೌದು. ಪೊಲಿಟಿಕಲಿ ನೋಡಿದ ಎರಡು ಅಂಶಗಳು ತುಂಬ ಗ್ಲೇರಿಂಗಾಗಿ ಕಾಣಿಸ್ತಾ ಇವೆ. ಒಂದೇನು, ಈ 20%, 30%, 40%, 50%. ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ಈ ಜಾಡ್ಯ ನಮಗೆ ಅಂಟಿದ ಶಾಪ ಅಂತಿರೋ, ಇದು ರೋಗ ಅಂತಿರೋ, ಇದು ಅಂಟಿಬಿಟ್ಟಿದೆ. ನಿಜ. ಯಾವುದೇ ಒಬ್ಬ MLA ಅಂದರೆ ನಾನು ನಿನ್ನೆ ನೀವು ಹೇಳೋದನ್ನು ಮೊನ್ನೆ ರಾತ್ರಿ ನೀವು ಮಾತನಾಡೋದನ್ನು ನೋಡ್ತಾ ಇದ್ದೆ. ನಾನು 1 ಲಕ್ಷ ರೂಪಾಯಿ ಒಂದು ತಿಂಗಳದಂತೆ 36 ಲಕ್ಷ ಆಗುತ್ತೆ, ನೀನು ಒಟ್ಟಿಗೆ 30 ಲಕ್ಷ ತಂದು ಕೊಡು ಅಂತಕ್ಕಂಥದ್ದನ್ನು MLA ಹೇಳಿದ್ದಾರೆ ಅನ್ನೋದು ಚಲುವರಾಯಸ್ವಾಮಿ ಮಾಡಿರ್ತಕ್ಕಂಥ ಆರೋಪ. ಚಲುವರಾಜು ಸಾರಿ ಚಲುವರಾಜು, ನಮಗೆ ಚಲುವರಾಯಸ್ವಾಮಿ ಹೆಸರು ಭಾಳ ಚಲುವರಾಜು ಮಾಡಿರ್ತಕ್ಕಂಥ ಆರೋಪ. ಅದರ ಅರ್ಥ, ನೀವು ಯಾವುದೋ ಒಂದು ಸಣ್ಣ ವಾರ್ಡ್ನ ಸಣ್ಣ ಬೂತ್ ಲೆವೆಲ್ನ ಕಸ ವಿಲೇವಾರಿಗೆ, ಅದು ದೇವರಾಜ್ ಟ್ರಕ್ ಟರ್ಮಿನಲ್ ಪರಿಸರದ ಹತ್ತಿರ ಬರುತ್ತೆ ಅಂತ ನೀವು ಹೇಳಿದ್ರಿ, ಆ ಕಸ ವಿಲೇವಾರಿಗೆ 36 ಲಕ್ಷದಷ್ಟು ಲಂಚ ತೆಗೆದುಕೊಳ್ತಾರೆ ಅಂತ ನೋಡಿದರೆ ಯಾವ ಪ್ರಮಾಣದ ಲಂಚ ರುಷುವತ್ತು ಮಾಮೂಲಿ BBMPಯಲ್ಲಿ ನಡೀತಾ ಇರ್ಬೋದು? ಯಾಕೆ 40 ಕೋಟಿ 50 ಕೋಟಿ ಖರ್ಚಾಗ್ತಾ ಇದೆ MLAಗಳಾಗಲಿಕ್ಕೆ ಅಂತಂದರೆ ಇದೇ ಕಾರಣದಿಂದ. ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಈಗ ಮುನಿರತ್ನ ಮಾತ್ರ ಇದ್ದಾರಾ, ಬೇರೆಯವರಿಲ್ವಾ? ಇವೆಲ್ಲವೂ ಬೇರೆ ಪ್ರಶ್ನೆಗಳು. ಆದರೆ ಅದು ಮುನಿರತ್ನ ಅವರದ್ದೇ ಆಡಿಯೋ ವಿಡಿಯೋ ಅಂತ ಪ್ರೂವ್ ಆದರೆ ನಿಮಗೆ ಅಂದರೆ ಯಾವ ಪ್ರಮಾಣದ ಬರೀ ಕಸ ವಿಲೇವಾರಿಗೆ ಬಿಟ್ಬಿಡಿ, ಆ ವೈಟ್ ಟ್ಯಾಪಿಂಗು, ಅದ್ರ ಯಾವ ಪ್ರಮಾಣದ ಭ್ರಷ್ಟಾಚಾರ BBMPಯಲ್ಲಿ ನಡೀತಾ ಇದೆ, ನಂಬರ್ 1. ನಂಬರ್ 2, ಅಜಿತ್, ಒಂದು ವೇಳೆ ಆ ಆಡಿಯೋ FSL ವೆರಿಫೈ ಮಾಡಿದರೆ ಒಬ್ಬ ಶಾಸಕ, ಮಾಜಿ ಸಚಿವ ಮಟ್ಟದ ಒಬ್ಬ ರಾಜಕಾರಣಿ ಇವತ್ತಿಗೂ ಒಂದು ಸಮುದಾಯದ ಬಗ್ಗೆ ಯಾವ ಪದ ಬಳಕೆ, ಯಾವ ಅಶ್ಲೀಲತೆಯಿಂದ ಅವಾಚ್ಯವಾಗಿ, ಅಂದರೆ ವಾಚ್ಯವಲ್ಲದ ಪದಗಳನ್ನು ಬಳಸ್ತಾರೆ ಅನ್ನೋದು ಖಾಸಗಿಯಾಗಿ ನಾವೊಂದು ಸಮಾಜವಾಗಿ ಕಳವಳ ಪಡಬೇಕಾಗಿರ್ತಕ್ಕಂಥ ವಿಷಯ. ಸೀರಿಯಸ್ಲಿ. ಯಾಕಂದರೆ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿರ್ತಕ್ಕಂಥವ್ರು ಶಾಸಕರು, ಸಚಿವರಾಗಿ ಕೂಡ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು, ಸ್ವತಂತ್ರ ಬಂದು 75 ವರ್ಷಗಳಾದ ಮೇಲೂ ಕೂಡ ಒಂದು ಸಮುದಾಯವನ್ನು ಎಷ್ಟು ಹೀಯಾಳಿಸಿ ಮಾತನಾಡ್ತಿದ್ದಾರೆ ಅಂತಕ್ಕಂಥದ್ದು ನೋಡಿದರೆ ನಮ್ಮ ಸಮಾಜದಲ್ಲಿ ಮೇಲ್ಮಟ್ಟದಲ್ಲಿ ಇನ್ನೂ ಕೂಡ ಖಾಸಗಿಯಾಗಿ ಯಾವ ಪದ ಬಳಕೆ ಒಂದು ಸಮುದಾಯದ ಬಗ್ಗೆ ನಡೆಯುತ್ತೆ ಅಂತಕ್ಕಂಥದ್ದು ನಾವು ತುಂಬ ಕಳವಳ ಮತ್ತು ಚಿಂತಾಜನಕ ವಿಷಯ. ಅದು ನಾವು ಅನೇಕ ಬಾರಿ ಮಾತಾಡ್ತೀವಿ, ಅದೆಲ್ಲಿದೆ ರೀ, ಜಾತಿ ಎಲ್ಲಿದೆ ರೀ ಅಂತ. ನೋಡಿ, ಜಾತಿ ಎಲ್ಲಿದೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂಭಾಷಣೆ ಎಲ್ಲ ಬಂತು. ಅನೇಕ ಬಾರಿ ಕೆಲವರು ಕೇಳ್ತಾ ಇರ್ತಾರೆ, ಜಾತಿ ಎಲ್ಲಿದೆ, ಹೋಯ್ತಲ್ಲ ನಗರ ಭಾಗದಲ್ಲಿ ಜಾತಿ ಎಲ್ಲಿದೆ ಅಂತ. ಏನು ಹೇಳ್ತಾರವರು? ಚಲುವ ರಾಜು, ನೀನು ಒಕ್ಕಲಿಗ ಅಲ್ವಾ? ಅಲ್ಲಿಂದ ಶುರು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಜಾತಿಯನ್ನು ಪರಿಗಣಿಸೋದು ಒಂದು ಭಾಗ, ಬಟ್ ಜಾತಿಯನ್ನು ಹೀಯಾಳಿಸೋದು ಕಳವಳಕಾರಿಯಾಗಿರ್ತಕ್ಕಂಥ ಭಾಗ. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಅದು BJP, ಕಾಂಗ್ರೆಸ್, ಅದರ ಫೈಟು, ಅದರ ದ್ವೇಷ ರಾಜಕಾರಣ ಅದೆಲ್ಲವೂ ಒಂದು ಕಡೆ. ಆದರೆ ಒಂದು ವೇಳೆ ಮುನಿರತ್ನ ಈ ಮಾತುಗಳನ್ನು ಆಡಿದ್ದಾರೆ ಅನ್ನೋದು FSLನಿಂದ ಪ್ರೂವ್ ಆದರೆ
ದಟ್ ಈಸ್ ಅ ಸೆಲ್ಫ್ ಗೋಲ್. ಎಸ್. ಒಂದು ವೇಳೆ ಮಾತುಗಳನ್ನು ಆಡಿದ್ದಾರೆ ಅಂತಾದರೆ ಕಠಿಣ ಕ್ರಮವನ್ನು ಅವ್ರ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಬರೀ ಅಟ್ರಾಸಿಟಿ ಕೇಸಿಂದ ನಡೆಯಲ್ಲ ಅದು. ಯಾಕಂದರೆ ಸಮಾಜದಲ್ಲಿ ಈ ಪಿಡುಗು ಹೋಗಬೇಕಾದ್ರೆ ಏನಾದರೂ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವೊಂದು ಸುಖ ಸುಮ್ಮನೆ ವೇಲು ನಾಯಕ್ ನಿಮ್ಮ ಜೊತೆ ಇದ್ದಾಗ ಯಾವ ಜಾತಿ ಅನ್ನೋದು ಕನ್ಸಿಡರ್ ಆಗಲಿಲ್ಲ, ಮತ್ತು ನಿಮ್ಮ ವಿರುದ್ಧ ಹೋದಾಗ ಆ ಜಾತಿಯವನ ಜೊತೆ ನೀನು ಫ್ರೆಂಡ್ಶಿಪ್ ಮಾಡ್ತೀಯಾ, ಆ ಜಾತಿಯವನ ಜೊತೆ ಇರ್ತೀಯ. ಈ ಪದಗಳು ಮತ್ತು ಬಿ ಜೆ ಪಿಗೂ ಕೂಡ 2023-24 ಚುನಾವಣೆಯ ರೈಟಿಂಗ್ ಆನ್ ದ ವಾಲ್ ಏನು? ಬಿ ಜೆ ಪಿಗೆ ದಲಿತ ಬಲಗೈ ವರ್ಗ ವೋಟ್ ಕೊಡಲಿಲ್ಲ. ಇವತ್ತು ಮುನಿರತ್ನ ಮಾತುಗಳನ್ನೇನಾದರೂ ಬಿ ಜೆ ಪಿ ಸೇಡಿನ ರಾಜಕಾರಣದ ಹೆಸರಿನಲ್ಲಿ ಸಮರ್ಥಿಸ್ಕೊಳ್ಳೋದಾದರೆ ಅದು ಇನ್ನಷ್ಟು ಚಿಂತಾಜನಕ. ಬಿ ಜೆ ಪಿ ಆ್ಯಕ್ಷನ್ ಸಫಿಷಿಯೆಂಟಾ ನೋಟಿಸ್ ಕೊಟ್ಟಿದ್ದು? ಅಲ್ಲ, ಈಗ ನೋಡಿ, FSL ರಿಪೋರ್ಟ್ ಬರುವವರೆಗೆ ನಿಶ್ಚಿತವಾಗಿ ಟೈಮ್ ಇದೆ. ಯಾಕಂದರೆ ಈಗ ನಾವು ಕೂಡ ಇವತ್ತು ವೆರಿಫೈ ಆಗದೆ ಇವರೇ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೀಗೆ ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಆಡಿಯೋಗಳನ್ನು, ಆ ವಿಡಿಯೋ ಕೂಡ ನಾನು ನೋಡಿದೆ, ಅದು ತುಂಬ ದೂರದಿಂದ ಮಾಡಿದ್ದಿದೆ. ಇವರೇ ಮಾತನಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಆ ವಿಡಿಯೋ ಇಲ್ಲ. ನೀವು ಬರೀ ಜನರನ್ನು ತೋರಿಸ್ತಾ ಇರ್ತಾರೆ, ಆಗ ಅದನ್ನು ಆಡಿಯೋ ಮಿಕ್ಸ್ ಮಾಡಲಾಯ್ತಾ, ಇವೆಲ್ಲವೂ ಕೂಡ FSL ರಿಪೋರ್ಟ್ನಿಂದನೇ ಹೊರಬರಬೇಕಾಗತ್ತೆ. ಬಟ್ ಆಡಿದ್ದಾರೆ ಅಂತಕ್ಕಂಥದ್ದು ಮಾತುಗಳು ತಿಳಿದು ಬಂದರೆ, ವೆರಿಫೈ ಆದರೆ ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ. ಕೇವಲ ಇದು ಪೊಲಿಟಿಕಲ್ ಪ್ರಿಸಮ್ನಲ್ಲಿ ಹಾಕಿ ಬಿ ಜೆ ಪಿಯವ್ರು ಮಾತಾಡಿದರು, ಕಾಂಗ್ರೆಸ್ನವ್ರು ಮಾತಾಡಿದರು, ಸೇಡಿನ ರಾಜಕಾರಣ ಆಯಿತು ಅಂತ ನೋಡೋ ಸ್ಥಿತಿಯಲ್ಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಸಮುದಾಯವನ್ನು ಯಾವ ಮಟ್ಟಿಗೆ ಹೀಯಾಳಿಸ್ತಾರೆ ಅಂತ ನೋಡಬೇಕಾದ್ರೆ ಆ ಆಡಿಯೋ ವಿಡಿಯೋನ ಕೇಳಬೇಕಾಗುತ್ತೆ. ಬಟ್ ಏನು ನಾವು ಹಾಕೋಣ ಅಂದ್ರೆ ಹಾಕೋ ಪರಿಸ್ಥಿತಿ ಹಾಕಬಾರ್ದು ಅದನ್ನು. ಹೌದು ಹಾಕಬಾರ್ದು. ಎಸ್. ಅಂದರೆ ಆ ವಿಡಿಯೋ ಆಡಿಯೋ ಹಾಕಿ ನೋವಾಗತ್ತೆ. ಈಗ ನನ್ನಂಥವನಿಗೆ ಯಾವುದೋ ಒಂದು ಸಮಾಜದ ಬಗ್ಗೆ ನೀವು ಇಷ್ಟು ಕೆಟ್ಟ ಪದಗಳಿಂದ ಬಳಸಿ ಮಾತನಾಡ್ತೀರಿ, ಖಾಸಗಿಯಾಗಿ ಹೊರಗಡೆ ಬಂದು ಏನು ಮಾತಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಪುಂಖಾನುಪುಂಖವಾಗಿ ಭಾಷಣ ಹೊಡಿತೀರಿ. ಸಮಾಜದಲ್ಲಿ ದೀನದಲಿತರ ಉದ್ಧಾರ ಆಗಬೇಕು, ದಿನವೂ ಭಾಷಣದಲ್ಲಿ ಕೇಳ್ತೀವಿ. ನೀವು ಖಾಸಗಿಯಾಗಿ ಏನು ಮಾತಾಡ್ತೀರಿ? ಯು ಆರ್ MLA, ಯು ಆರ್ ಎಕ್ಸ್ ಮಿನಿಸ್ಟರ್. ನೀವು ಖಾಸಗಿಯಾಗಿ ಇಷ್ಟು ಕೆಳಮಟ್ಟದಲ್ಲಿ ಒಂದು ಸಮುದಾಯವನ್ನು ಹೀಗೆಳೆಯೋದ? ಇಷ್ಟು ಕೆಳಮಟ್ಟದಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಏನು ಮಾತಾಡಿದ್ರು ಅವರು? ಹೆಣ್ಣಿನ ಬಗ್ಗೆ ಏನು ಅವರು ನಾನು ಅದಕ್ಕೆ ಹೇಳಿದೆ, ಇಫ್ FSL ವೆರಿಫೈಸ್ ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ. ಅಂದರೆ ಬರೀ ನಿಮ್ಮ ಟೇಸ್ಟ್ ಏನಿದೆ, ನಿಮ್ಮ ಟೇಸ್ಟ್ ಹಂಗಿದೆ, ಅದಲ್ಲ ವಿಷಯ. ಕರೆಕ್ಟ್. ನೀವೊಬ್ಬ ರಾಜಕಾರಣಿಯಾಗಿ, ಶಾಸಕನಾಗಿ, ನೀವು 4-5 ಲಕ್ಷನೋ 6 ಲಕ್ಷ ಜನರ ಪ್ರತಿನಿಧಿಯಾಗಿ ಸಂವಿಧಾನದ ಪ್ರಮಾಣ ವಚನವನ್ನು ತಿಳಿದುಕೊಂಡು ಒಂದು ಸಮುದಾಯವನ್ನು ಈ ಮಟ್ಟಕ್ಕೆ ಹೀಗಳಿತೀರಿ ಅಂತಂದರೆ ಅದು ಇಟ್ ಈಸ್ ಅನ್ಪಾರ್ಡನೇಬಲ್. ಎಸ್. ಆನಂದ ಬೈದನಮನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ST ವಿರೋಧಿ ಕಾಂಗ್ರೆಸ್ಸು ST ಸಮುದಾಯಕ್ಕೆ ಸೇರಬೇಕಾದ ದುಡ್ಡನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಇತ್ಯಾದಿ ಆರೋಪಗಳಿತ್ತು. ಈಗ ಕಾಂಗ್ರೆಸ್ನವ್ರಿಗೆ ದಲಿತ ವಿರೋಧಿ ಆಡಿಯೋ, ಒಕ್ಕಲಿಗ ವಿರೋಧಿ ಆಡಿಯೋ, ಹೆಣ್ಣು ಮಕ್ಕಳ ವಿರೋಧಿ ಆಡಿಯೋ. ಎಸ್, ಮುನ್ರತ್ನವರ ವಿರುದ್ಧ ಈಗ ಕೇಳಿ ಬಂದಿರತಕ್ಕಂಥ ಗಂಭೀರ ಸ್ವರೂಪದ ಏನು ಪ್ರಕರಣ ಇದೆ. ಎಸ್ ಆನಂದ್, ಗೋ ಹೆಡ್. ಅಜಿತ್, ಮುನ್ರತ್ನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಗಂಭೀರ ಸ್ವರೂಪದ ಏನು ಪ್ರಕರಣ ಇದೆ, ಇದು ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಅಸ್ತ್ರ ಅಂದ್ರೂ ಕೂಡ ತಪ್ಪಾಗಲಾರದು. ಈ ಆಡಿಯೋದಲ್ಲಿರ್ತಕ್ಕಂಥ ಪದಪ್ರಯೋಗಗಳು ಅಂದರೆ ಕೀಳು ಮಟ್ಟದ ಪದಪ್ರಯೋಗಗಳು ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ, ಮಹಿಳೆಯರ ವಿರುದ್ಧ ಮುನ್ರತ್ನ ಆಡಿದ್ದಾರೆ ಅನ್ನುವಂಥ ಏನು ಮಾತುಗಳಿದೆ, ಈ ವಿಚಾರವನ್ನು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕೆಂದರೆ ಮುನ್ರತ್ನ ಅವರ ಒಟ್ಟಾರೆ ರಾಜಕೀಯವಾಗಿರ್ತಕ್ಕ ಜೊತೆಗೆ ಅವರ ಹಿಂದಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಮುನ್ರತ್ನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳು ಕೂಡ ಬಹಳ ಗಂಭೀರ ಸ್ವರೂಪದಲ್ಲಿತ್ತು. 2010 ಜೂನ್ 1 ಹೆಬ್ಬಾಳದಲ್ಲಿ ಒಂದು ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಸಂಜನಾ ಸಿಂಗ್ ಅಂತಕ್ಕಂಥ ಒಂದು PUC ವಿದ್ಯಾರ್ಥಿನಿ ಸಾವನ್ನಪ್ಪಿದಾಗ
ಮುನ್ರತ್ನ ವಿರುದ್ಧ ಗಂಭೀರ ಸ್ವರೂಪದ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಆದರೆ ಆ ಪ್ರಕರಣವನ್ನು ದೊಡ್ಡ ಮಟ್ಟಿಗೆ ಕೂಡ BJP ನಾಯಕರು ದೊಡ್ಡ ಮಟ್ಟದಲ್ಲಿ ಆ ಹೋರಾಟವನ್ನು ಕೂಡ ತೆಗೆದುಕೊಳ್ತಾರೆ. ಅಷ್ಟಾದರೂ ಕೂಡ ಮುನ್ರತ್ನವರಿಗೆ ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಆ ಹೋರಾಟ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆದರೆ ಅವರು ರಾಜಕೀಯವಾಗಿ ಈಗ BJPಯಲ್ಲಿರುವಂಥ ಕಾರಣಕ್ಕಾಗಿ BJP ನಾಯಕರುಗಳು ಈಗ ಸಹಜವಾಗಿ ಅವರನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅಂದು ಸಂಜನಾ ಸಿಂಗ್ ವಿದ್ಯಾರ್ಥಿ ಸಾವನ್ನಪ್ಪಿದಾಗ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಮುನ್ರತ್ನವನ್ನು ಡಿಫೆಂಡ್ ಮಾಡ್ಕೊಂಡಿದ್ರು. ಈಗ ಈ ಪ್ರಕರಣ ಬೆಳಕಿಗೆ ಬಂದಾಗ BJP ನಾಯಕರು ಮುನ್ರತ್ನವನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈ ಪ್ರಕರಣಕ್ಕೆ ಯಾದಗಿರಿಯ ಪ್ರಕರಣವನ್ನು ಸೇರಿಸಿ ಹೋಲಿಕೆ ಮಾಡಿ ಅದನ್ನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇದು. ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ, ಮಹಿಳೆಯರ ವಿರುದ್ಧ ಆಕ್ಷೇಪಾರ್ಹವಾಗಿರ್ತಕ್ಕಂಥ ಕೀಳು ಪದ ಪ್ರಯೋಗಗಳನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ದೊಡ್ಡ ಮಟ್ಟ ತೆಗೆದುಕೊಂಡು ಹೋಗಬೇಕು ಮತ್ತು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂಥ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇರುವಂಥ BJPಗೆ ಒಂದು ರೀತಿ ಕೌಂಟರ್ ಕೊಡ್ಲಿಕ್ಕೆ ಈ ಪ್ರಕರಣ ಬಳಕೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಆ ಕಾರಣಕ್ಕಾಗಿ ಜಿಲ್ಲಾ ಕೇಂದ್ರಗಳಲ್ಲೂ ಕಂಪ್ಲೇಂಟ್ ಕೊಡಿಸ್ತಾರಂತ ಏನ್ ಕತೆ ಈಗ? ವಾಟ್ ಇಸ್ ಆಕ್ಷನ್ ಪ್ಲಾನ್ ಕಾಂಗ್ರೆಸ್? ಎಸ್, ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಹೋರಾಟ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥ ಒಕ್ಕಲಿಗ ನಾಯಕರುಗಳು, ಸಚಿವರುಗಳು ಮತ್ತು ಶಾಸಕರೆಲ್ಲರೂ ಕೂಡ ಈ ವಿಚಾರದಲ್ಲಿ ಮುನ್ರತ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಯಾವುದೇ ಕಾರಣಕ್ಕೂ ನೀವು ಅವ್ರ ಪರ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಅವರ ಒಂದು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವ ಮೂಲಕ ಮುನ್ರತ್ನವರಿಗೆ ಶಿಕ್ಷೆ ಆಗಬೇಕು, ಆ ಮೂಲಕ ಒಂದು ರಾಜಕೀಯವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ತೆಗೆದುಕೊಂಡಿದೆ. ಒಂದಂತೂ ಸ್ಪಷ್ಟ ಅಜಿತ್, ಯಾಕಂದ್ರೆ ಮೊನ್ನೆನೂ ಕೂಡ ಚಲರಾಜು ಮತ್ತು ಇತರ ನಾಯಕರುಗಳು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಬಳಿಕ ಮುನ್ರತ್ನ ಅವರ ಅರೆಸ್ಟ್ ಅನ್ನು ತೋರಿಸಲಾಯಿತು. ನಂತರದಲ್ಲಿ ತಕ್ಷಣದಲ್ಲಿ BJP ನಾಯಕರು ಕೂಡ ಈ ಪ್ರಕರಣ ಒಂದು ರೀತಿ ಅಂತರ ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು, ತಕ್ಷಣದಲ್ಲಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸಹಜವಾಗಿ ರಾಜಕೀಯವಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳನ್ನ BJP ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರಬಹುದು. ಆದರೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಕೇವಲ ಇದು ಒಂದು ಭ್ರಷ್ಟಾಚಾರ ಪ್ರಕರಣ ಸಂಬಂಧಪಟ್ಟಾಗಷ್ಟೇ ಸೀಮಿತವಾಗಿಲ್ಲ ಅಥವಾ ಒಂದು ಸಮುದಾಯದ ವಿರುದ್ಧ ಆಡಿರ್ತಕ್ಕಂಥ ಮಾತಿಗಷ್ಟೇ ಸೀಮಿತವಾಗಿಲ್ಲ. ಬದಲಾಗಿ ಇದರ ಹಿಂದೆ ಲೋಕಸಭಾ ಚುನಾವಣೆಯಿಂದ ಆರಂಭಗೊಂಡಿರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ವೈಷಮ್ಯ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕಾಂಗ್ರೆಸ್ ಇಲ್ಲಿಗೆ ಸೀಮಿತ ಮಾಡತಕ್ಕಂಥ ಸಾಧ್ಯತೆ ಇಲ್ಲ, ಬದಲಾಗಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಕರಣ ಏನಾಗಬಹುದು ಅಂತಕ್ಕಂಥ ಊಹೆ ಮಾಡಿರ್ತಕ್ಕಂಥ BJP ನಾಯಕರು ಕೂಡ ಯಾದಗಿರಿಯ ಪ್ರಕರಣವನ್ನು ಹೋಲಿಕೆ ಮಾಡಿ ಒಂದಷ್ಟು ಡಿಫೆಂಡ್ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಪೊಲೀಸರಿಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಕಾಂಗ್ರೆಸ್ ಈ ಪ್ರಕರಣವನ್ನು ದೊಡ್ಡ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುನ್ರತ್ನವರ ವಿರುದ್ಧ ಇರತಕ್ಕಂಥ ಇತರ ಪ್ರಕರಣಗಳಿಗೂ ಕೂಡ ಮರುಜೀವ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಜಿತ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಆನಂದ್, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.